ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ನಾನು ಮಾಡ್ತಾ ಇರೋದು ಒಂದು ಕೂಟ್ಕರಿ. ಕೂಟ್ಕರಿ ಅಂದರೆ ಇದು ಕೇರಳದ ಸದ್ಯದು ಇನ್ನೊಂದು ರೆಸಿಪಿ. ನೋಡಿ, ಕಡಲೆಕಾಳು ನೆನೆಸ್ಕೊಂಡಿದ್ದೀನಿ. ಇದೊಂದು 1/4 kg ಕಡಲೆಕಾಳಿದೆ. ಅಷ್ಟು ನೆನೆಸಿಟ್ಟಿದ್ದೀನಿ ರಾತ್ರಿನೇ. ಇದರಲ್ಲಿ ನೋಡಿ ಸೂರ್ಣಗೆಡ್ಡೆ ಮತ್ತು ಬಾಳೆಕಾಯಿ, ನೇಂದ್ರ ಬಾಳೆಕಾಯಿ ಅಂತಾರಲ್ಲ, ನೇಂದ್ರ ಬಾಳೆಕಾಯಿ ಮತ್ತು ಸೂರ್ಣಗೆಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಸುಲಿದು ಇಟ್ಟಿದ್ದೀನಿ. ಸೂರ್ಣಗೆಡ್ಡೆ ಇದು ಬಾಳೆಕಾಯಿದು ಫುಲ್ ಸಿಪ್ಪೆ ತೆಗಿಬೇಕಂತಲ್ಲ, ಮೇಲಿಂದ ಹಿಂಗೆ ಕೆರೆದು ತೆಗೆದ್ರೆ ಸಾಕು. ಯಾಕಂದರೆ ಇದ್ರ ಬಾಳೆಕಾಯಿನೂ ಬಾಳೆಕಾಯಿ ಸಿಪ್ಪೆನೂ ತುಂಬ ಟೇಸ್ಟಿಯಾಗಿರುತ್ತೆ. ಅದರಿಂದ ನಾವು ಅದ್ರ ಸಿಪ್ಪೆ ಫುಲ್ ತೆಗಿಬೇಕಂತಿಲ್ಲ. ಸ್ವಲ್ಪ ಆ ಕಡೆ ಹಿಂಗೆ ಕೆರೆದ್ಬಿಟ್ಟು ಏನಾದ್ರು ಕಪ್ಪಾಗಿದ್ರೆ ಅದು ಕೆರೆದ್ಬಿಟ್ಟು ಕಟ್ ಮಾಡಿ ಇಷ್ಟಿಷ್ಟಪ್ಪ ಕ್ಯೂಬ್ ಥರ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಳೋದು. ಇದು ಫಸ್ಟ್ ಕಡಲೆಕಾಳು ಬೇಯಿಸ್ಕೊಳ್ತೀನಿ, ಆಮೇಲೆ ಒಂದು ವಿಸಿಲು ಇದನ್ನು ಬೇಯಿಸ್ಕೊಳ್ತೀನಿ. ಆಮೇಲೆ ಬೇಕಾಗಿರೋ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ, ಇದೊಂದು 1.5 ಓಳಿದೆ, 1.5 ಓಳು ತೆಂಗಿನಕಾಯಿ ತುರಿ. ರುಬ್ಕೊಳ್ಳೋಕೆ ಇದು ರುಬ್ಬೋದು ಅಂದರೆ ತರಿಯಾಗಿ ನೀರು ಹಾಕಿದ್ರೆ ತರಿಯಾಗಿ ರುಬ್ಕೊಳ್ಳೋದು. ಅದಕ್ಕೊಂದು ಚಿಕ್ಕ ತುಂಡು ಬೆಲ್ಲ, 1 ಸ್ಪೂನು ಮೆಣಸು, 1/2 ಸ್ಪೂನು ಅರಿಶಿನ ಪುಡಿ, ಉಪ್ಪು ಮತ್ತು 1-2 ಸ್ಪೂನು ರೆಡ್ ಚಿಲ್ಲಿ ಪೌಡರ್. ಇದನ್ನೆಲ್ಲ ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಳ್ಳೋದಷ್ಟೇ. ಆಮೇಲೆ ಒಗ್ಗರಣೆಗೆ ತೆಂಗಿನಕಾಯಿ, ಕರಿಬೇವು, ಸಾಸಿವೆ ಮತ್ತು ಉದ್ದಿನಬೇಳೆ. ಒಗ್ಗರಣೆಗೆ ಕೊಬ್ಬರಿ ಎಣ್ಣೆದೆಲ್ಲ ಹಾಕ್ತೀನಿ. ಕೊಬ್ಬರಿ ಎಣ್ಣೆ ಬಾಟ್ಲಿಯಲ್ಲಿ ಇಟ್ಟಿದ್ದೀನಿ ನೋಡಿ. ಅದರಲ್ಲಿ ಇಷ್ಟು ಒಗ್ಗರಣೆ ಹಾಕೋದು. ಇದನ್ನು ತರಿಯಾಗಿ ರುಬ್ಕೊಳ್ಳೋದು. ರುಬ್ಕೊಂಡ್ಬಿಟ್ಟು ನಾನು ರೆಡಿ ಆದಮೇಲೆ ಮತ್ತೆ ತೋರಿಸ್ತೀನಿ. ನೋಡಿ, ಕಡಲೆಕಾಳು ಬೆಂದಿದೆ. ಈಗ ಇದರಲ್ಲಿ ಸೂರ್ಣಗೆಡ್ಡೆ ಮತ್ತು ಬಾಳೆಕಾಯಿನ ಹಾಕ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಕುಕ್ಕರಲ್ಲಿ 1 ವಿಸಿಲ್ ತೆಗೆದ್ಬಿಡ್ತೀನಿ. ಆಮೇಲೆ ರುಬ್ಬಿಟ್ಟಿದ್ದೀನಿ ಮಸಾಲೆ. ಆ ರುಬ್ಬಿದ ಮಸಾಲೆನೂ ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ತೀನಿ, ತೋರಿಸ್ತೀನಿ. ನೋಡಿ, ಒಗ್ಗರಣೆಗೆ ಇಟ್ಟಿದ್ದೀನಿ. ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಈಗ ತೆಂಗಿನಕಾಯಿ ಮತ್ತು ಕರಿಬೇವು ಹಾಕ್ತೀನಿ. ಸ್ವಲ್ಪ ಕೆಂಪಗಾಗಲಿ. ಒಗ್ಗರಣೆಯಲ್ಲಿ ಮಸಾಲೆ ಹಾಕಿದ್ದೀನಿ. ಈಗ ನಾನು ಬೇಯಿಸಿಟ್ಟಿರೋ ಕಡಲೆಕಾಳು, ಸೂರ್ಣಗೆಡ್ಡೆ ಮತ್ತು ಬಾಳೆಕಾಯಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಕೂಟ್ಕರಿ ಅಂತಾರೆ. ಇದು ಸ್ವಲ್ಪ ಬೆಂದರೆ, ಮಸಾಲೆ ಜೊತೆಗಿದ್ದು ಬೆಂದರೆ ಇದಾಯಿತು. ಇದಕ್ಕೊಂದು ತುಂಡು ಬೆಲ್ಲನೂ ಹಾಕಿದ್ದೀನಿ. ಒಂದು ತುಂಬ ಅಲ್ಲ, ಒಂದು ತುಂಡು ಅಷ್ಟೇ. ಇದೆಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಮಾಡಿ ಅನ್ನ ಜೊತೆ ಸೈಡಿಗೆ. ಇದು ನಮ್ಮದು ಹಬ್ಬದ ಒಂದು ರೆಸಿಪಿ. ಸ್ವಲ್ಪ ಜನ ಈ ತುಂಡುಗಳನ್ನ, ಈ ಬಾಳೆಕಾಯಿ ಇದನ್ನೆಲ್ಲ ತುಂಬ ಮ್ಯಾಶ್ ಮಾಡ್ಕೊತಾರೆ. ನಾನು ಮ್ಯಾಶ್ ಮಾಡಲ್ಲ. ನನಗೆ ಪೀಸ್ಗಳನ್ನು ಕಾಣುವಾಗ ಚೆಂದ ಕಾಣುತ್ತೆ, ಬಾಯಲ್ಲಿ ಚೆಂದ ತಿನ್ನುವಾಗ ಚೆನ್ನಾಗಿರುತ್ತೆ. ಅದರಿಂದ ಇಷ್ಟ. ಈ ಮಸಾಲೆ ಬೆಂದರೆ ಇದು ರೆಡಿ. ಆಮೇಲೆ ಒಂದು ಎಲೆಯಲ್ಲಿ ಬಡಿಸುವಾಗ ನಾನು ತೋರಿಸ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಮಾಡಿ. ಎಲ್ಲರಿಗೂ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.